ಶಾಸನದಿಂದ ಏನು ಕೆಲಸ ಮಾಡ್ತಾರೆ ಶಾಸನ ಇವತ್ತು ಅವರಿಗೆ ಅಧಿಕಾರ ಸಿಕ್ಕಿದೆ ಮಾತಾಡೋಣ ಸರ್ ಏನು ಯಾವ ಥರ ಕೆಲಸ ಮಾಡ್ಬೋದು ಜನಗೋಸ್ಕರ? ಮೊದಲನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಗೆ ಈ ಅಧಿಕಾರ ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷ ಏನು ನಮಗೆ ಆಡಳಿತ ಕೊಟ್ಟರು ಅವಧಿಲಿ ನನ್ನ ಕೈಲಾದಷ್ಟು ಇಲ್ಲಿ ಸಮಸ್ಯೆಗಳು ದುರಿಂಟವೆ. ನಾವು ಈ 3 ವರ್ಷದಲ್ಲಿ ಏನು ಮಾಡೋಕ್ಕಾಗಿಲ್ಲ. ಈ 11 ತಿಂಗಳು ನಮಗೊಂದು ಅಧಿಕಾರ ಕೊಟ್ಟದೆ. ಈ 11 ತಿಂಗಳಲ್ಲಿ ನಮ್ಮ ಕೈಲಾದಂಥ ಕೆಲಸ ನಾವು ಮಾಡ್ತೀವಿ. ಬೇಕಾದಷ್ಟು ಕೆಲಸ ಇದೆ. ಯೂನಿವರ್ಸಿಟಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ರೋಡಿನ ಕೆಲಸ ಇರ್ಬೋದು, ಕಸ ಸಮಸ್ಯೆ ಬೇಕಾದಷ್ಟು ಇದೆ. ಅದೆಲ್ಲ ನಾವು ಕೈಲಾದ ಕೆಲಸ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ನಾವು ಫುಲ್ ಭರವಸೆ ನಾವು ಕೊಡ್ತೀವಿ. ಅಧ್ಯಕ್ಷರಿದ್ದಾರೆ, ನಾವು ಉಪಾಧ್ಯಕ್ಷರ ಸ್ಥಾನ ನಾವು ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡೋಕ್ಕೆ ಬಂದಿರೋದು ಜವಾಬ್ದಾರಿಯಿಂದ ಅಧಿಕಾರಿಗಳನ್ನ ನಾವು ಯಾವ ರೀತಿ ನಾವು ಮಾತಾಡಿಸಿ ನಾವು ಕೆಲಸ ತೆಗಿಬೇಕು ನಾವು ಮಾಡ್ತೀವಿ. ಅದರ ಫುಲ್ ಭರವಸೆ ನಾನು ಮಾಧ್ಯಮ ಮೂಲಕ ನಾನು ಕೊಡ್ತಾ ಇದ್ದೀನಿ. ಸರ್, ಇದು ಕಸ ಸಮಸ್ಯೆನೇ ಭಾಳ ಮುಖ್ಯ. ಅದರಲ್ಲಿ ಇನ್ನೂ ಪರಿಹಾರ ಆಲ್ರೆಡಿ ಕಸಕ್ಕೆ ಜಾಗ ಕೊಟ್ಟೈತೆ ಸರ್ಕಾರ. ಅದು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಲಸ ಕಾಂಪೌಂಡೊಂದು ಎಲ್ಲ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಕಸ ಲೊಯ್ದೆ ಅಲ್ಲ. ಈಗೆಲ್ಲ ನಾವು ಮಾತಾಡಿ ತಹಸೀಲ್ದಾರ್ ಇರ್ಬೋದು, ಡಿ ಸಿ ಸಾಹೇಬರು ಇರ್ಬೋದು, ಸಾಲದಕ್ಕೆ ನಮ್ಮ MLA ಸಾಹೇಬರು ಸ್ಥಳೀಕರಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಕೆಲಸ ತೆಗೆದುಕೊಂಡು ಬಿಡಲ್ಲ. ಇದರಿಂದ ನಮ್ಮ ತಾಲೂಕಿಗೆ ಬರಲೇ ಇಲ್ಲ MLA ಅವರು. ಈಗ ನಮ್ಮ ಊರಿನ ಮನೆ ಮಗ ಅಂತ ಹೇಳಿ ನಾವು ಯೋಗೇಶ್ವರ ಅವ್ರನ್ನ ಗೆಲ್ಸ್ಕೊಂಡಿರೋದು ನಾವು ಕೆಲಸ ಮಾಡಿ ತೋರಿಸೋಕ್ಕೋಸ್ಕರ. ಅವರು ನಾವು ಮಾಡಿಲ್ಲ ಅಂದರೆ ಅವ್ರು ಬಿಡಲ್ರು. ಆ ಕೆಲಸ ನಾವು ಮಾಡಿ ತೋರಿಸ್ತೀವಿ. ಒಳ್ಳೆ ನಿರೀಕ್ಷೆ ಇಟ್ಕೊಂಡು ಇವ್ರ ಅವಧಿನಲ್ಲಿ ನಮ್ಮ ಊರಿಗೆ ಡೆವಲಪ್ಮೆಂಟ್ ಮತ್ತು ಸಕ್ಸಸ್ ಸಿಗಲಿ ಅಂತ ದೇವ್ರಿಗೆ ಕೇಳ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚನ್ನಪಟ್ಟಣ. If you like our video, please subscribe our channel. Till then, see you in next video. Bye. Thank you so much for watching. तो आप देख रहे हैं H5 TV. अगर आपको हमारा कंटेंट पसंद आए तो प्लीज डू लाइक एंड शेयर एंड सब्सक्राइब और इस तरह से प्यार आपका बनाए रखें. थैंक यू सो मच फॉर सपोर्टिंग. फिर मिलते हैं अगली वीडियो में. जज़ाकल्लाह खैर.